ಇವತ್ತು ಸುದ್ದಿ ಕರ್ನಾಟಕ ಪೇಪರ್ನಲ್ಲಿ ಅಣ್ಣನ ಸುದ್ದಿ ಬರುತ್ತೆ ಅಂದಿದ್ನಲ್ಲ, ಬಂದಿಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೇನೆ. ನಿಮ್ ಸುದ್ದಿ ಹಾಕಕ್ ಜಾಗ ಇರ್ಲಿಲ್ವೋ ಏನೋ. ಒಬ್ಬ MLA ಸುದ್ದಿ ಅಂತಂದ್ರೆ ಪೇಪರ್ನವ್ರು ಯಾವತ್ತೂ ಮಿಸ್ ಮಾಡಲ್ಲ. ಅದರಲ್ಲೂ ಇಂದುಮತಿ ಅಣ್ಣನ ದುಶ್ಮನ್ನು. ಆದ್ರೂ ಯಾಕೆ ಬರಲಿಲ್ಲ ಅಂತ. ವನಿತಾ ಬೆಂಗಳೂರಿಗೆ ಬಂದಿದ್ರು ಇಂದುಮತಿ ಅವರು ಸೇರಿಸ್ಕೊಂಡ್ರೋ ಇಲ್ವೋ? ರೀ ಏನು ನಿನ್ ಗಂಡ ಸತ್ತೋದ್ನ? ಮುಖ ಹೆಂಗಿದೆಯಲ್ಲ, ಏನು ಬಂದಿದ್ದೀಗ? ನಂಗೆ ಅಹಲ್ಯ ಅಕ್ಕನ ಬಗ್ಗೆ ಭಯ ಆಗ್ತಿದೆ ರೀ. ಯಾಕೋ? ಅವರು ನಮ್ಮ ಮಗು ಬಗ್ಗೆ ಏನೇನೋ ಮಾತಾಡ್ತಾರೆ, ವಿಚಿತ್ರವಾಗಿ ನೋಡ್ತಾರೆ. ಅದಕ್ಕೆ ಮನೆಗೆ ಬಂದ್ರು ಒಂದಲ್ಲ ಒಂದ್ ತಲೆ ಬಿಸಿ. ನಂಗೆ ಅವ್ರೇನಾದ್ರು ಮಾಡ್ಬಿಡ್ತಾರೆ ಅಂತ ಭಯ. ನೀವೇ ಒಂಚೂರು ಹೇಳಿ. ಏನ್ ಹೇಳಿ? ಸೊಟ್ಟು ನೋಡಿದ್ರಂತೆ ಅನ್ಲಾ? ಸುಮಿತ್ರಂಗೆ ಏನೇನೋ ಹೇಳಿದ್ರಂತೆ ಅಂತ ಜಗಳ ತೆಗಿಲ? ಎಂಥ ಕೆಲಸ ಮಾಡ್ಬಿಟ್ಟೆ ನಾಣಿ. ನಾನು ಹೇಗೆ ಒಪ್ಪಿಸ್ತಾ ಇದ್ದೆ, ನೀನ್ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಅವನ್ ತಪ್ಪಿಸ್ಕೊಳಕ್ಕೆ ಒಂದು ಒಳ್ಳೆ ದಾರಿ ಆಯ್ತು. ನಾನು ಹೇಳದೆ ಹೋಗಿದ್ರು ಅಣ್ಣ ಸಾವಿತ್ರಿನ ಸಂಕುಂದಿತ ಕಟ್ತಾ ಇದ್ರು. ಅದಕ್ಕೆ ನಾವು ಬಿಟ್ಬಿಡ್ತಿದ್ವಾ? ಮಧ್ಯದಲ್ಲಿ ನೀನು ಆ ವಿಷಯ ತರಲೇಬಾರದಾಗಿತ್ತು. ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಾತು ನಿಮಗೆ ವಿಚಿತ್ರ ಅನ್ನಿಸಬಹುದು. ನನ್ನ ಮೇಲೆ ವಿಶ್ವಾಸ ಇಡಿ. ನಾನು ಚೆನ್ನಾಗಿ ಯೋಚನೆ ಮಾಡಿ ಅವ್ರಿಗೆ ಹೇಳಿದ್ದೆ. ಏನು ಯೋಚನೆ ಮಾಡಿದ್ಯೋ ಏನೋ. ಸಾವಿತ್ರಿ ಭವಾನಿ ಅಮ್ಮ ಸೂಚಿಸಿದ ಹುಡುಗಿ. ನರಸಿಂಹನ್ ಜೊತೆಲಿ ಸಾವಿತ್ರಿ ಮದುವೆ ಆಗ್ಲೇಬೇಕು. ಆಗುತ್ತೆ. ಹೇಳಿದ್ನಲ್ಲ, ಸರಿಯಾಗಿ ಯೋಚನೆ ಮಾಡಿ ಹೇಳಿದ್ದೀನಿ ಅಂತ. ವನಿತಾ ಎಲ್ಲಿ? ಅದೇ ಹೇಳುದ್ನಲ್ಲ, ಬೆಂಗಳೂರಿಂದ ಬಂದ್ಮೇಲೆ ಊರು ಬಿಟ್ಟು ಹೋಗಿದ್ದಾಳೆ ಅಂತ. ಅದ್ ಗೊತ್ತಾಯ? ಅವಳು ಕೊಟ್ಟ ಕಾಗದ ನೀನ್ ನನಗೆ ತಂದ್ಕೊಟ್ಟಿಯಲ್ಲ, ಆಮೇಲೆ ಅವಳು ಮತ್ತೆ ನನಗೆ ಸಿಕ್ಕಿದ್ಲು. ನಾನು ಕೇಳಿದ್ದು ಈಗೆಲ್ಲಿ ಅಂತ. ನನಗೇನು ಗೊತ್ತು ಸಾಹೇಬ್ರೆ, ಬೇಟೆ ಆಡಕ್ ಹೋದವ್ರು ನೀವು, ಬೇಟೆ ಆಡ್ಕೊಂಡು ಬಂದೆ ಅಂದವ್ರು ನೀವು. ನೀವೇ ಹೇಳ್ಬೇಕು. ವನಿತಾ ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡ್ ಬಾ. ನನಗೆ ಅವಳೆಲ್ಲ ಸಿಗದೆ ಹೋದ್ರೆ ಏನ್ ಜನ್ಮ ಎಲ್ಲ ಹುಡುಕ್ತೀಯ? ಒಂದ್ ಕೆಲಸ ಹೇಳಿದ್ರೆ ತಲೆಯೆಲ್ಲ ಮಾತಾಡ್ತೀಯಲ್ಲ, ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ವನಿತಾ ಎಲ್ಲಿದ್ದಾಳೆ ಅದು ಗೊತ್ತಾಗ್ಬೇಕು. ಅವತ್ತು ನಿಮ್ಮೂರಿಂದ ನಿನ್ ನೋಡಕ್ ಒಬ್ಬ ಹುಡುಗ ಬಂದಿದ್ನಲ್ಲ, ಅವನ ಹೆಸರೇನಂದೆ? ವಿಶ್ವ ಅಂತ. ಹಾ, ಅವನೇ. ಅವನಿಗೆ ಕೆಲಸ ಬೇಕಲ್ವಾ? ಹೌದಮ್ಮ. ಅವನಿಗೆ ಕೆಲಸ ಕೊಡಿಸು ಅಂತ ನಾಣಿಗೆ ಹೇಳಿದ್ದೀನಿ. ಬಂದು ಭೇಟಿ ಮಾಡಕ್ಕೆ ಹೇಳಿ. ತುಂಬಾ ಖುಷಿ ಆಯ್ತಮ್ಮ. ಅವನು ಖುಷಿಯಾಗಿದ್ರೆ ನಿನ್ಗೆ ಸಂತೋಷನಾ? ಹ್ಞೂ. ಯಾವನ ಒಳ್ಳೆ ಭಿಕ್ಷಕನ ಸವಾಸ ಆಯ್ತಲ್ಲ. ಈ ಮಳೆ ಬೇರೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ. ಲೇ ಯಾಕೋ ಯಾಕೋ ಕುಡ್ದಿದ್ಯೇನೋ? ಲೇ ಭವಾನಿ ಅಮ್ಮ, ಗಡಿಯಾರದ ಮುಳ್ಳು ಸರಿತಾ ಇದೆ, ಬೇಗ ಕೆಲಸ ಮಾಡು. ಇಲ್ಲ ಅಂದ್ರೆ ನೀನ್ ಹಿಡ್ಕೊಂಡಿರೋ ಗಿಡಗಳೇ ನಿನ್ನ ಪಾಲಿಗೆ ಕಟ್ಟಿಗೆ ಆಗ್ತಾರೆ.